ಓ ದಯವಿಟ್ಟು ಆ ಡೋರನ್ನು ಕ್ಲೋಸ್ ಮಾಡ್ತೀರಾ? ಯಾಕಂದರೆ ನಾವು ಪ್ಲೇನ್ ಟೇಕ್ ಆಫ್ ಮಾಡೋಕ್ಕಾಗಲ್ಲ ಡೋರ್ ಕ್ಲೋಸ್ ಮಾಡಲಿಲ್ಲ ಅಂದರೆ. ಆದ್ದರಿಂದ ಸೊ ಈಗ ನಾವು ನೋಡುವ 10 ಬ್ಲೌಸಿನ ಕತೆ. ನಮ್ಮವರೇ ಆದ ಪಂಕಜ ಅವರು ತನ್ನ ತಂದೆ ತಾಯಿಯನ್ನು ನೋಡಲಿಕ್ಕೆ US ಇಂದ ಇಂಡಿಯಾಗೆ ಬರ್ತಾ ಇದ್ದಾರೆ. ಅವರ ಈ ವಿಸಿಟ್ ನಮ್ಮ ಅನಂತರದ ಕತೆ ಇದು. ಸೊ ವೆಲ್ಕಮ್ ಅಬೌಟ್ ಟು ದಿಸ್ ಫ್ಲೈಟ್. If you can see, you've already experienced there is an exit to the right and there's an exit to the left, but both the exits are closed, so there's no escape but to watch this kit of us. Okay? So please fasten your seat belts, everyone. Please fasten your seat belts. Show it, fasten your seat belts, and then take your right hand in front, left hand in front. Everyone, Ravi, follow instructions. And please join. So now let's welcome Pankaja to her family, and as she comes and lands in India, let's see what happens. Shh. ಹೇಗಿದೆಯಮ್ಮ? ಚೆನ್ನಾಗಿದ್ಯಾ ಪಂಕಜ್? ಜಟ್ಲಾಗೆಲ್ಲ ಹೋಯ್ತಾ? ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಹಾ ಅಪ್ಪ, ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಜಟ್ಲಾಗ್ ಎಲ್ಲ ಹೋಯ್ತು. ಚೆನ್ನಾಗಿ ನಿದ್ದೆ ಮಾಡಿದ್ಯಾ ಪಂಕಜ? ಅಮ್ಮ ಮತ್ತೆ ಅಮ್ಮ ತುಂಬಾ ಹಶ್ವೆ ಆಗ್ತಿದೆ. ಏನ್ ಮಾಡಿದ್ಯಮ್ಮ? ಪೂರಿನಾ ಮಸಾಲೆ ದೋಸೆನಾ? ಪೂರಿ ಮಸಾಲೆ ದೋಸೆನಾ? ಏನೇ ಹಿಂಗಂತ್ಯ? ನಿಮ್ಮ ಅಪ್ಪನ ಹೊಟ್ಟೆ ನೋಡೆ, ಎಣ್ಣೆ ತಿಂದು ತಿಂದು ಹೆಂಗಾಗಿದೆ. ನಮ್ಮ ಮನೇಲಿ ಏನೇ ಇದ್ರು ಸೀರಿಯಲ್ಸು ಮ್ಯೂಸ್ಲಿ ಇದೆ ಕಣೆ. ಅಯ್ಯೋ, ಅಮೇರಿಕಾಯಿಂದ ಇಂಡಿಯಾಗೆ ಬಂದರು ಈ ಮ್ಯೂಸ್ಲಿ ಓಟ್ ಮೀಲ್ ನನ್ನ ಬೆನ್ನು ಬಿಡಲಿಲ್ಲ. ಎನಿವೆ ಅದೇ ಕೊಡು ಹೋಗಲಿ. ಸರಿ, ಏನಿವತ್ತು ನಿನ್ನ ಪ್ಲ್ಯಾನು? ಅಮ್ಮ, ನಾನು 10 ಸೀರೆ ಕೊಂಡ್ಕೊಂಡಿದ್ದೀನಿ. ಅದಕ್ಕೆ 10 ಬ್ಲೌಸ್ ಹೊಲಿಸ್ಕೋಬೇಕು. ಇಲ್ಲೇ ಪಕ್ಕದ ಪುಟ್ಟಪ್ಪ ಟೇಲರ್ ಹತ್ರ ಹೋಗಿ ಬೇಗ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನಮ್ಮ ಪುಟ್ಟಪ್ಪನ? ಹಾಂ, ಸರಿ ಆಯಿತು ಬಿಡು, ನೀನು ಅಲ್ಲೇ ಪುಟ್ಟಪ್ಪನೇ ಗತಿ ನೀನೀಗ. ಎಮರ್ಜೆನ್ಸಿ ಎಮರ್ಜೆನ್ಸಿ. ಏನೇ ಆಯಿತು ಪಂಕಜ? ಅಮ್ಮ, ಪುಟ್ಟಪ್ಪ ಬಾಗಿಲು ಹಾಕ್ಬಿಟ್ಟಿದ್ದಾನಮ್ಮ. 10 ದಿನ ಬಾಗಿಲು ತೆಗಿಯಲ್ವಂತೆ. ನನ್ನ ಗತಿ ನಾನು ಬೇರೆ ವಾಪಸ್ ಊರಿಗೆ ಹೊರಟ್ಬಿಟ್ಟಿದ್ದೀನಿ. ಹೇಗಮ್ಮ ಹೊಲಿಸ್ಕೊಳ್ಳಿ ನನ್ನ ಬ್ಲೌಸು? ನಾನು ಹೇಳ್ದೆ ಅಲ್ವಾ, ಪುಟ್ಟಪ್ಪನ ನಂಬೋದು ಒಂದೇ, ಸುಮ್ಮನಿರೋದು ಒಂದೇ. ಏನೂ ಮಾಡೋಕ್ಕಾಗಲ್ಲ. ಈಗ ತುಂಬ ಬೇಜಾರು ಮಾಡ್ಕೋಬೇಡ. ನಿಮ್ಮ ಅದಕ್ಕೆ ಕಾತ್ಯಾನಿ ಬರ್ತಾಳೀಗ. ಅವಳಿಗೆ ಒಂದು ಚೆನ್ನಾಗಿರೋ ಟೈಲರ್ ಗೊತ್ತಿದ್ದಾನೆ, ಮಾಡ್ರನ್ನಾಗಿ ಹೊಲಿತಾನೆ. ಹೌದಾ? 10 ಬ್ಲೌಸ್ನ ಅವನ ಹತ್ರ ಹೊಲಿಸ್ಕೊ. ಇನ್ನೇನು ಬರ್ತಾಳೆ ಮನೆಗೆ, ತಡಿ. ಓಕೆ ಮಾ, ದಟ್ಸ್ ಗುಡ್. ಹಾಯ್ ಕಾತ್ಯಾಯಿನಿ ಅದಕ್ಕೆ. ಕಾತ್ಯಾಯಿನಿ ಅತ್ತಿಗೆನಾ? ದಟ್ಸ್ ಸೋ ಓಲ್ಡ್ ಸ್ಕೂಲ್ ಪಂಕಜ. ಜಸ್ಟ್ ಕಾಲ್ ಮಿ ಕ್ಯಾಟ್. ಕ್ಯಾಟಾ? ಏನಮ್ಮ ಇದು? ಮತ್ಗೆ ಕಣೆ, ಮತ್ಗೆ. ಬೈ ದ ವೇ, ಹೂ ಆರ್ ಯು ವೇರಿಂಗ್? ಹೂ ಆರ್ ಯು ವೇರಿಂಗಾ? ವಾಟ್ ಆರ್ ಯು ವೇರಿಂಗ್ ಅಲ್ವಾ ಅದಕ್ಕೆ? ನೋ 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 ನೋ, ಹೂ ಆರ್ ಯು ವೇರಿಂಗ್? ಇಸ್ ಇಟ್ ರಿತು ಬೇರಿ, ಮನೀಶ್ ಮಲ್ಹೋತ್ರಾ, ಗುಚಿ ಆರ್ ವರ್ಸಾಶೆ? ವರ್ಷದ ಮನೆ ಒಳಗೂ ಇಲ್ಲ ಹೊರಗೂ ಇಲ್ಲ, ಸುಮ್ಮನೆ ಹೇಳ್ಕೊಂಡು ಓಡಾಡ್ತಾಳೆ ಅಷ್ಟೇ. ಬೈ ದ ವೇ ಅದಕ್ಕೆ ನಾನು ತಂದು ಕೊಟ್ಟಿದ್ದ ಬ್ಯಾಗ್ ಅಲ್ವಾ ಇದು? ನೋ 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 ನೋ, ನೀನಾ? ವಾಲ್ಮಾರ್ಟಲ್ಲಿ ಸೆಕೆಂಡ್ ಸೇಲ್ಸಲ್ಲಿ ತಂದಿದ್ದು. ಮೈ ಸರ್ವೆಂಟ್ ನಿಂಗಿ, ಶಿ ರಿಜೆಕ್ಟೆಡ್ ಇಟ್. ಇದು ಪ್ಯಾಕಿ ಪ್ಯಾರಿಸಿಂದ ತಂದಿದ್ದು, ಲಿಮಿಟೆಡ್ ಎಡಿಷನ್. ಈ ಪ್ಯಾಕಿ ಯಾರಮ್ಮ? ಅಯ್ಯೋ, ನಿಮ್ಮ ಅಣ್ಣ ಪ್ರಕಾಶ ಕಣೆ. ಅಯ್ಯಪ್ಪ, ಹೆದರ್ಕೋಬಿಟ್ಟೆ. ಓ ಸರಿಮಾ. ಅದಕ್ಕೆ ನಾನು 10 ಸೀರೆ ಕೊಂಡ್ಕೊಡೆ, 10 ಬ್ಲೌಸ್ ಹೊಲ್ಸ್ಕೊಬೇಕು. ಪ್ಲೀಸ್ ಕರ್ಕೊಂಡು ಹೋಗ್ತೀರಾ? ನಿಮ್ಮ ಟೇಲರ್ ಯಾರೋ ಚೆನ್ನಾಗಿದ್ದಾರಂತೆ. ಓಹ್ ಸಾರಿ ಪಂಕಜ, ನನಗಂತೂ ಟೈಮ್ ಇಲ್ಲ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ. ಐ ಕ್ಯಾನ್ ಮೀಟ್ ಯು ಓನ್ಲಿ ಆನ್ ಥರ್ಸ್ಡೇ. ನೀನು ಬೇಕಾದರೆ ಪ್ಯಾಕಿ ಬೇಬಿನ ಕರ್ಕೊಂಡೋಗು, ಇಲ್ಲ ನಮ್ಮ ರ್ಯಾಪರ್ ರಾಜೇಶ ಮನೇಲೇ ಇರ್ತಾನೆ. ಯು ಕ್ಯಾನ್ ಟೇಕ್ ವಿತ್ ಹಿಮ್. ಓಕೆ ಓಕೆ. ಬೈ ದ ವೇ ಪಂಕಜ, ಲುಕ್ ಅಟ್ ಯು, ವಾಟ್ ಎ ಮೆಸ್. ಯು ನೀಡ್ ಎ ಮೇಕ್ ಓವರ್ ಡಾರ್ಲಿಂಗ್. ಐಲ್ ಬುಕ್ ಎ ಸ್ಪಾ ಫಾರ್ ಯು. ಅಮ್ಮನ ಕರ್ಕೊಂಡೋಗು, ಶಿ ನೋಸ್ ಎವ್ರಿಥಿಂಗ್. ಲುಕ್ ಅಟ್ ಹರ್. ಅಯ್ಯೋ, ನನಗಂತೂ ಟೈಮ್ ಇಲ್ಲ ಕಣೆ. ಇವತ್ತು ನನ್ನ ಮಹಿಳಾ ಸಮಾಜ, ನಾಳೆ ಜಿಮ್ಗೆ ಹೋಗ್ಬೇಕು, ನಾಡಿದ್ದು ನನಗೆ ಬೇಕಾದಷ್ಟು ಕೆಲಸ ಇದೆ. ನನ್ನ ಕೇಳಂತೂ ಹೋಗೋಕ್ಕಲ್ಲ ಜಿಮ್. ಏನಪ್ಪ ಜಿಮ್ಮಾ? ಅಯ್ಯೋ, ನೀ ಅಮೇರಿಕಾದಲ್ಲಿ ಏನು ಮಾಡ್ತೀವಿ ಏನು ಬಿಡ್ತೇವೆ ಗೊತ್ತಿಲ್ಲ. ಇವಳಂತೂ ದಿನ ಬೆಳಗಾದ್ರೆ ಜಿಮ್ಮು, ವಾಕಿಂಗು, ಹಾಳು ಇದೆ ಆಯ್ತು ನಿಮ್ಮ ಕತೆ. ಸುಮ್ಮನೆ ಕೂತ್ಕೊಳ್ರಿ ಮೂಲೆಯಲ್ಲಿ. ಯಾಕೆ ನೀನು ಹೋಗಲ್ವೇನೆ ಜಿಮ್ಗೆ? ನಾನಾ? ನನ್ನ ಮನೇಲಿ ನಾನೇ ಮಾಲಿ, ನಾನೇ ಜಾಡ್ ಮಾಲಿ, ನಾನೇ ನ್ಯಾನಿ, ನಾನೇ ಕುಕ್.
ವೀಕೆಂಡ್ ಬರತ್ತಾ ಮಕ್ಕಳನ್ನ ಕನ್ನಡ ಕ್ಲಾಸು ಶ್ಲೋಕ ಕ್ಲಾಸು ಎಲ್ಲ ನಾನೇ ಮಾಡ್ಬೇಕಮ್ಮ. ನನಗೆ ಐ ಹ್ಯಾವ್ ನೋ ಟೈಮ್ ಫಾರ್ ಜಿಮ್. ಒಟ್ನಲ್ಲೆಲ್ಲ ನಿಮ್ಮ ಅಪ್ಪನ ಬುದ್ಧಿನೇ ನಿಂಗೆ. ಹೋಗ್ಲಿ ಬಿಡು. ಈಗ ನಿಮ್ಮ ಅಣ್ಣ ಪ್ರಕಾಶ ಬರ್ತಾನೆ, ಅವನ ಜೊತೆ ಹೋಗಿ ನೀನು 10 ಬ್ಲೌಸ್ ಹೊಲ್ಸ್ಕೊಳುವೆ. ಯಾ ಸೌಂಡ್ಸ್ ಗುಡ್. ಹಾಯ್ Hi, ಪಂಕಜ, ಅಣ್ಣ. ಹೌ ಆರ್ ಯು? ನಿಂದು ಜೆಟ್ ಲ್ಯಾಗ್ ಎಲ್ಲ ಮುಗಿತಾ? ಯು ಆರ್ ಫೈನ್, ಯು ಆರ್ ಬ್ಯಾಕ್ ಟು ನಾರ್ಮಲ್. ಎಸ್ ಅಣ್ಣ. ಸೊ ಏನು ಈ ಸತಿ ಏನು ನಿಮ್ಮ ಪ್ಲಾನು? ಏನೋ ಅಪ್ಪ ಹೇಳ್ತಾ ಇದ್ರು, ಏನೋ ಫ್ಲಾಟ್ ಸೈಟ್ ಗೈಟ್ ಏನೋ ಬೇಕು ಅಂತ. ಹಾಂ ಅಣ್ಣ, ನಾನು 25 lakhs ತಂದಿದ್ದೀನಿ. 25 lakhs? ಅದಕ್ಕೆ ಈ ಯಾದವಗಿರಿಯಲ್ಲಿ ಒಂದು ನಾಯಿ ಗೂಡು ಸಿಗಲ್ಲ. ಅಟ್ಲೀಸ್ಟ್ 2-3 ಕೋಟಿ ತರಬೇಕಾಗಿತ್ತು. 2-3 ಹಾ, ಮತ್ತೆ? ಕೋಟಿನ? ಅಯ್ಯೋ. ಬೇಡಪ್ಪ, ನಾನು ಬ್ಲೌಸ್ ಹೊಲ್ಸ್ಕೊಂಡು ಹೋಗ್ತೀನಿ, ನಂಗೆ ಅಷ್ಟೇ ಸಾಕು. ಅಯ್ಯೋ ಅಪ್ಪ, ಈ ಸತಿ ಆಯ್ತು, ಇದು ಮೊದೇ ಕತೆ, ಬ್ಲೌಸ್ ಕತೆ ಅಷ್ಟೇ. ಇಷ್ಟೇ Site ಇಲ್ಲ, ಆಗೋಯ್ತು flat ಅವ್ರ್ದು. ಇಲ್ಲ. ಅಣ್ಣ, ಅದಕ್ಕೆ ಯಾರೋ ಒಳ್ಳೆ ಟೇಲರ್ ಇದಾರಂತೆ, ಕರ್ಕೊಂಡು ಹೋಗೋಣ. ಅಯ್ಯೋ, ಅವನ್ ಟೈಲರಿಂಗ್ ಶಾಪಲ್ಲಿ ಆ ಸಂಧಿ ಒಳಗಡೆ ನನ್ನ BMW ನಿಮ್ಗೆ ಕರ್ಕೊಂಡು ಹೋಗ್ಬೇಕಾ? ನನಗಿಂದ ಅದೆಲ್ಲ ಆಗಲ್ಲ. ಏನಪ್ಪ ಇದು? ಇವ್ರದ್ದು ಯಾವಾಗಲೂ ಇದ್ದಿದೆ. ಕಮ್ ಆನ್ ಪ್ಯಾಕಿ ಬೇಬಿ, ಲೆಟ್ಸ್ ಗೋ. ಬೇಜಾರು ಮಾಡ್ಕೋಬೇಡ ಕಣೆ ಪಂಕಜ, ಅವ್ರಿಗೆ ಕೆಲಸ ಜಾಸ್ತಿ. ಇನ್ನೇನು ರಾಜೇಶ ಬರ್ತಂತೇಳಿ ಅವ್ನ ಬೈಕ್ ಮೇಲೆ ಏನಾದ್ರು ಹೋಗುವೆ ಸದ್ಯ. ಹಾಂ, ಓಕೆ. ಬಂದ ನನ್ನ ಮೊಮ್ಮಗ. ಬ್ಯಾಡ್ ಬಾಯ್ಸ್, ಬ್ಯಾಡ್ ಬಾಯ್ಸ್. ಹಲೋ ಗ್ರ್ಯಾಂಡ್ ಮಾ. ಅಜ್ಜಿ, ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಿದ್ದೀರಾ? ಅಯ್ಯೋ ನನ್ನ ಕಂದ, ಏನಪ್ಪ ತಿಂತೀಯಾ? ನನಗೆ ಏನಾದ್ರು ಇಂಡಿಯನ್ನೇ ಬೇಕು. ನೀವೇನು ಮಾಡಿದ್ದೀರಾ? ನೀನು ಏನು ಬೇಕು ಓಟ್ ಮೀಲ್ ಕಣೋ. ಓಟ್ ಮೀಲ್ ಸೀರಿಯಲ್ಸ್ ನನಗಲ್ಲ, ಇಡ್ಲಿ ವಡೆ ದೋಸೆ ಬೇಕಲ್ಲ. ಆಯ್ತು ಮಾಡ್ಕೊಡ್ತೀನೋ, ಸುಮ್ಮನೆ ಅಳಬೇಡ. ನೀನು ಮಾತ್ರ ಮಾಡ್ಕೊಡ್ತೀಯಾ? ರಾಜೇಶ, ಅತ್ತೆ. hi ಕಣೋ, ಚೆನ್ನಾಗಿದ್ಯಾ? ಹೌ ಆರ್ ಯು? ಫೈನ್ ರಾಜೇಶ. ಯಾವಾಗ ಬಂದ್ರಿ ನೀವು? ನಾನು ಆಯ್ತು ಕಣೋ, ಮೊನ್ನೆ ಬಂದೆ. ಬಟ್ Very ಏನ್ ಗೊತ್ತಾ, nice. ಹಾ, ಹೇಳು. ನಿಮ್ಮ ಅಮ್ಮನ ಟೇಲರ್ ಹತ್ರ ಕರ್ಕೊಂಡು ಹೋಗು ಒಂದ್ ಸ್ವಲ್ಪ. ಹೌದಾ? ಟೈಲರ್ ಹತ್ರನಾ? ಯಾ. ಮೈ ಬೈಕ್ ಈಸ್ ಫಾರ್ ಯಂಗ್ ಕೂಲ್ ಗರ್ಲ್ಸ್, ಆಂಟಿರ್ಗೆಲ್ಲ ಸಿಟಿ ಟ್ಯಾಕ್ಸಿ. ಏನಮ್ಮ ಇದು? ಓ ಹಂಗೆ ಕಣೆ, ನಿಂಗ್ ಗೊತ್ತಿಲ್ವಾ ಚಿಕ್ಕ ಹುಡುಗರು? ಅದು ಅಲ್ಲದೆ ಅವನು ರ್ಯಾಪರ್ ಕಣೆ, ಬೈಕು ಗೀಕು ಹುಡುಗಿರು ಅಂತ ಓಡಾಡ್ತಾನೆ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ನಿಮ್ಮ ಅಪ್ಪನ ಜೊತೆನೆ ಹೋಗ್ಬಾ. ಹೋಗ್ಲಿ. ಅಪ್ಪ, ನೀನನ್ನ ಕರ್ಕೊಂಡು ಹೋಗಪ್ಪ. ಅಯ್ಯೋ, ನಂಗೆ ಸೀರಿಯಲ್ ಬರ್ತಾ ಇದೆ, ಇದು ಮುಗಿಯೋ ತನಕ ನಾನು ಎಲ್ಲೂ ಬರಲ್ಲ. ತಿನ್ನಕ್ಕೂ ಸೀರಿಯಲ್ಲು, ನೋಡಕ್ಕೂ ಸೀರಿಯಲ್ಲು, ಸಾಕಾಯ್ತು ನಂಗೆ. ನೀವು ಯಾರು ಕರ್ಕೊಂಡು ಹೋಗ್ಬೇಡಿ, ನಾನು ಆಟೋದಲ್ಲಿ ಹೋಗ್ತೀನಿ. ಲೇ ಪಂಕಜ, ತಡಿಯೇ ಮುನ್ಸ್ಕೊಂಡು. ಇದೇನ್ರಿ ನೀವು ಸೀರಿಯಲ್ ಉಂಟ್ಕೊಂಡು ಅಯ್ಯೋ. ಮುನ್ಸ್ಕೊಂಡು ಹೋದ್ಲು ನೋಡಿ ಅಲ್ಲಿ. ಈಗ ಹಿಂಗೆ ಹೋಗಿ ಹಿಂಗೆ ಬರ್ತಾಳೆ, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಬಿಡು. ಆಯ್ತು ಬಿಡು. ಏನು ಮೇಡಮ್? ಮತ್ಯಪ್ಪ, ಎಲ್ಲಿಗೆ? ಗೋಕುಲ, ಬರೀಕಿಲ್ಲ, ಲಕ್ಷ್ಮೀಪುರ, ಖಂಡಿತ ಬರಲ್ಲ. ಎಲ್ಲೂ ಬರೀಕಿಲ್ಲ ಮೇಡಮ್, ಖಂಡಿತ ಬರೀಕಿಲ್ಲ ಮೇಡಮ್. ಏನಪ್ಪ ಎಲ್ಲೂ ಬರಲ್ಲ ಬರಲ್ಲ ಅಂತಿದ್ಯಲ್ಲ, ಅದು ಎಲ್ಲಿ ಹೋಗ್ತೀಯೋ ಹೇಳು, ನಾನು ಅಲ್ಲೇ ಬರ್ತೀನಿ. ಏನು ನೀವೇನು NRIನವರಾ? ಹೌದು, ನಿಮಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಾಯ್ಕಿಲ್ಲ. ಈ 30 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಹುಟ್ಟಿರೋ ಸೀರೆ, ಕುಂಕುಮ, ಹೂವು ಇವೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ಅದರಲ್ಲೂ ನಮ್ಮ ಮೈಸೂರು ಹುಡುಗಿರು, ಅದರಲ್ಲೂ ನಮ್ಮ ಹಾರಾರು ಹುಡುಗಿರು ನೋಡಿ ಹೆಂಗವ್ರೆ. ಸರಿ ಸರಿ, ಇವಾಗ ಬರ್ತೀಯಾ ಹೇಳು. ಆಯಿತು, ಕೂತ್ಕೊಳ್ಳಿ. 500 ರೂಪಾಯಿ ಆಯ್ತದೆ. 500 ರೂಪಾಯ? ನೀವೇನು NRIನವರಲ್ಲ ಮೇಡಮ್, ನಿಮ್ಗೆ ಡಾಲರ್ಗೇನು ಕಡಿಮೆನಾ? 500 ರೂಪಾಯಿ ಕೊಡೋದಲ್ಲ ಮಾ, ಕೊಡಿ. ಸರಿ, ಹೋಗ್ಲಿ ಬಾಪ್ಪ. ಬನ್ನಿ. ಇಲ್ಲೇ ಬಂತು ನಿಮ್ಮ ಜಾಗ, ಇಳ್ಕೊಳ್ಳಿ ಮೇಡಮ್. ಇದೇನು ಜಿಪ್ಸ್ ಲಾಕ್ ಚಾಕ್ಲೇಟಾ? ಒಳ್ಳೆ ರಾಯಲ್ ಹೋಲ್ಡರ್ ತಂದಿರೋ ಚಾಕ್ಲೇಟ್ ಇದ್ದಂಗೆ ಇದೆ. ಈ NRIನವ್ರ ಕಥೆನೇ ಇಷ್ಟು. ಬರೀ ಚಾಕ್ಲೇಟ್ ಕೊಡೋದು. ಮೇಡಮ್, ನಾನೇನು ಆಟೋ ಡ್ರೈವರ್ ಅಂತ ಒಬ್ಬನೇ ಅಂತ ತಿಳ್ಕೊಂಬಿಟ್ರ ನೀವು? ಇನ್ನೇನು, ನಾನೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಮೇಡಮ್. ಅಯ್ಯಪ್ಪ. ಮೈಸೂರಲ್ಲಿ ಎಷ್ಟು ಸೈಟ್ಗಳು ಬೇಕಾದರೂ ಕೇಳಿ ನಾವು ಕೊಡಿಸ್ತೀನಿ. ಬರೀ ಚಾಕ್ಲೇಟ್ ತಿನ್ಸೋ ವ್ಯವಹಾರ ಮಾಡಬೇಡಿ. ಸೈಟಾ? ದಯವಿಟ್ಟು ಬೇಡಪ್ಪ, ನೀವು ವೇಟ್ ಮಾಡಿ. ಓಕೆ ಓಕೆ ಮೇಡಮ್. ಅಮರ್ ಅವರೇ, ಅಮರ್ ಅವರೇ, ಯಾರು? ನಾನು ಕಾತ್ಯಾಯಣಿ ಅವ್ರ ಸಿಸ್ಟರ್ ಇನ್ ಲಾ. ಓ, ಕ್ಯಾಟ್ ಮೇಡಮ್ಮ, ಹೇಳಿ ಹೇಳಿ. ಕ್ಯಾಟ್ ಮೇಡಮ್, ನಾನು 10 ಸೀರೆ ಇದೆ, ಅದಕ್ಕೆ 10 ಬ್ಲೌಸ್ ಹೊಲ್ಸ್ಕೋಬೇಕು. 3 ದಿನದಲ್ಲಿ ಹೊಲ್ಕೊಡ್ತೀರಾ? ಎನ್ನಾರಯ್ಯ, ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ಮ ವೇಷಭೂಷಣ ನೋಡಿದ್ರೆ ಗೊತ್ತಾಗಲ್ವಾ? ಅದೇ ಹಳೆ ಸ್ಟೈಲು, ಅದೇ ಹಳೆ ಥರ. ಹಾಂ, ಹೇಳಿ ಹೇಳಿ. 2,000 ರೂಪಾಯಿ ಆಗುತ್ತೆ.
ಅಯ್ಯೋ ನಿಮ್ಮದೇ ಪರವಾಗಿಲ್ಲಪ್ಪ, ಹಾಳಾದ ಪುಟ್ಟಪ್ಪ ಒಂದು ಬ್ಲೌಸ್ಗೆ 500 ರೂಪಾಯಿ ತಗೋತಾನೆ. ಹಲೋ, ನಾನು ಹೇಳಿದ್ದು ಒಂದು ಬ್ಲೌಸ್ಗೆ 2,000 ಆಗುತ್ತೆ ಅಂತ. ಒಂದು ಬ್ಲೌಸ್ಗೆ 2,000ನಾ? ಅಯ್ಯೋ ಸರಿ, ಹೋಗ್ಲಿ, ಹೊಲ್ಕೊಡಿ. ಸರಿ, ಅಲ್ಲಿ ಇಟ್ಬಿಟ್ಟು ಹೋಗಿ ಆಮೇಲೆ ಹೊಲ್ದಿಟ್ಟಿರ್ತೀನಿ, ಬಂದು ಇಸ್ಕೊಳ್ಳಿ. ಮೆಷರ್ಮೆಂಟ್ಸ್? ಅವೆಲ್ಲ ಏನಿಲ್ಲ, ಹೊಲ್ದಿಟ್ಟಿರ್ತೀನಿ, ಹೋಗಿ ಮೇಡಮ್. ಸ್ಲೀವ್ ಲೆಂತ್? ಸ್ಲೀವ್ಲೆಸ್ ಹೋಗಿ ಮೇಡಮ್. ಬ್ಯಾಕ್ ಡೀಪ್? ಅಯ್ಯೋ ಬ್ಯಾಕ್ಲೆಸ್ ಹೋಗಿ ಮೇಡಮ್. ಅಯ್ಯೋ ರಾಮ, ಬ್ಲೌಸ್ ಅಂತೂ ಹೊಲಿಯುತ್ತೆ ತಾನೆ? ಅಯ್ಯೋ ಹೊಲಿತೀನಿ, ಬನ್ನಿ ಮೇಡಮ್, ಏನಿಲ್ಲ, ನಿಮ್ಗೆ ಹೊಲ್ಕೊಡೋಣ. ಸರಿಯಪ್ಪ. हाँ अमर, कैसे हो? अरे साहब, कैसे हो साहब? बहुत बढ़िया हूँ, आप कैसे हो? बस ठीक है ठीक है। माधुरी जी। हाँ ठीक है। क्या है साहब? मुंबई में एक बड़ी शो है हमारी, हाँ। तो इसके लिए जरा एक अच्छा आउटफिट सीख के देना। अरे अभी अभी उनका मेजरमेंट ले लेता हूँ साहब. ನನ್ನ ಮೆಷರ್ಮೆಂಟ್ ತಗೊಳ್ಳಲ್ಲ ಅಂದ್ರೆ ಅವ್ರು ಮಾತ್ರ ತಗೋತೀರಾ? ಮೇಡಮ್, ಸೆಲೆಬ್ರಿಟಿಗಳು ಮೆಜರ್ಮೆಂಟ್ ತಗೊಳ್ಳೋದೇ ಇಂಪಾರ್ಟೆಂಟು. ನೀವು ಯಾವ ಸೀಮೆ ಮೇಡಮ್, ನಿಮ್ಮ ಮೆಜರ್ಮೆಂಟ್ ಇವಾಗ ಬೇಡ, ಆಮೇಲೆ ಬನ್ನಿ ತಗೋತೀನಿ. हेलो हेलो ನೋಡಿ. हाँ कहती ನೋಡಿ, हाँ अच्छा अच्छा। ಕಟ್ರಿನಾ ಕೈಫ್ ಕೆ ಮಾತಾಡ್ತಾ ಇರೋದವರು, ಅವರೆಲ್ಲ ನಮ್ಮ ಅಂಗಡಿಗೆ ಬರ್ತಾರೆ. नहीं नहीं, कहाँ आप रूप में हो अभी? ನೀವೇನ್ अच्छा ठीक है ಮೇಡಮ್? ठीक है ठीक है ठीक है, हम लोग अभी आ रहे हैं, ठीक है? साहब उनका भी लेना है क्या मेजरमेंट? लेना है, आ जाएंगे अभी, ठीक है ओके ठीक है ठीक है. ओके। ನೋಡಿದ್ರಾ ಮೇಡಮ್ ಹೆಂಗಿದೆ ಅಂತ? ಮಾಧುರಿ ಜಿ, ಮಾಧುರಿ ಜಿ. 10 ಬ್ಲೌಸ್ ಅಮರ ಅಯ್ಯೋ, ಅವರೇ. ಈ ಕಡೆ ಬನ್ನಿ ಮೇಡಮ್, ಅವ್ರಿಗಿಂತ ನಿಮ್ಮ ಬ್ಲೌಸ್ ಹೊಲ್ದಿಟ್ಟಿರ್ತೀನಿ, ಈ ಕಡೆ ಬನ್ನಿ ಮೇಡಮ್. ಅಯ್ಯೋ ಕರ್ಮ ಅಪ್ಪ ಇವ್ರದ್ದು. ನನಗೆ ಹೊಲ್ದ್ರೆ ಸಾಕಾಗಿದೆ. ನೋಡಿದ್ರಾ ನಮ್ಮ NRI ಪಂಕಜಿ ಅವ್ರ ಕತೆ. ಮುಂಚೆ ಆದರೆ NRI ಬಂದರು ಅಂದರೆ ಏನು ಫೆಸ್ಟಿವಲ್ ಥರ ಮಾಡ್ತಾಯಿದ್ರಲ್ವ. ಇವಾಗ ಅವ್ರು ಬಂದರು, ಹೋದರು, ಕೂತರು, ಕ್ಯಾರೇನವ್ರಿಲ್ಲ. ಸೊ ಈ ಅವಂತರ ತೋರಿಸ್ಲಿಕ್ಕೆ ಯಾರ್ಯಾರು ಏನೇನು ಅವತಾರಗಳು ಹಾಕಿದ್ರು ಅಂತ ನಾವು ನೋಡೋಣ ಈಗ. ಸೊ ನಮ್ಮ ಅಪ್ಪಾಜಿಯಾಗಿ ಪಾತ್ರ ಮಾಡಿದ್ದು ಪದಕಿ ಸರು, ಅಮ್ಮನಾಗಿ ನಮಿತಾ ಅವರು, ಅವರ ಮಗಳು ಪಂಕಜ ಆಗಿ ಹಾಗೂ ಡೈರೆಕ್ಟರ್ ನಮ್ಮ ನಿರ್ದೇಶಕಿಯಾಗಿ ಸುಮಾ ಪ್ರಕಾಶ್, ನಮ್ಮ ಕ್ಯಾಟ್ ಉರ್ಫ್ ಕಾತ್ಯಾಯನಿ ಕ್ಯಾಟ್ ಅವರು ಡಾಕ್ಟರ್ ಸುಮಾ, ಅವರ ಹಸ್ಬೆಂಡ್ ಆಗಿ ನಮ್ಮ ವಾಸುದೇವ್ ಸರು, ಪ್ಯಾಕಿ ಉರ್ಫ್ ಪ್ರಕಾಶ್, ಅದಲ್ ಬದಲಾಗಿದೆ. ಅವರ ಮಗನಾಗಿ ರಾಜೇಶ್, ಮಗನಾಗಿ ನಮ್ಮ ಪ್ರಕಾಶ್, ಡಾಕ್ಟರ್ ಪ್ರಕಾಶ್ ಅವರು, ನಮ್ಮ ಆಟೋ ಡ್ರೈವರ್ ಆಗಿ ಅಶ್ವಥ್ ನಾರಾಯಣ್ ಅವರು, ನಮ್ಮ ಸೆಲೆಬ್ರಿಟಿ ಡಿಸೈನರ್ ಪಾತ್ರದಲ್ಲಿ ರಾಜೇಶ್, ಮಾಧುರಿ ದೀಕ್ಷಿತ್ ಪಾತ್ರದಲ್ಲಿ ಸುಮಾ ಅರಸ್, ಮತ್ತು ನಮ್ಮ ಟೇಲರ್, ಮುಖ್ಯವಾಗಿ ಟೇಲರ್ ಅವರು ಮೆಜರ್ಮೆಂಟ್ ತಗೊಳ್ದೆ ಬರೀ ಸೆಲೆಬ್ರಿಟಿಗೆ ಮಾತ್ರ ಮೆಜರ್ಮೆಂಟ್ ತಗೊಳ್ಳೋ ಟೇಲರು ನಮ್ಮ ಅಮರವರು. ಸೊ ಇದಕ್ಕೆ ಸೂತ್ರಧಾರಿಯಾಗಿ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಹೇಳ್ತಾ ಇರೋದು ನಾನು, ಡಾಕ್ಟರ್ ಪದ್ಮಶ್ರೀ. ಥ್ಯಾಂಕ್ ಯು. ತೊಂದರೆ ಇಲ್ಲ ಪಂಕಜ, ನಾವು ನಿಮ್ಮೋರೇ ಪಂಕಜ. ಥ್ಯಾಂಕ್ ಯು. ಡಮ್ಮಿ ಡುಬಾಕ್ಸ್ ಅಮರ್ ಟೈಲರ್ಗೆ